ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋಲಿ ನಾನು ಚಿಕನ್ ಉಪಯೋಗಿಸ್ಕೊಂಡು ಇದ್ಕಿದ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದ್ಕಿದ ಬೇಳೆ ಸಾರು ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ. 2 ಚಕ್ಕೆ, 8ರಿಂದ 9 ಲವಂಗ, 1/4 ಚಮಚ ಮೆಣಸು, 2 ಈರುಳ್ಳಿ, 3 ಟೊಮ್ಯಾಟೊ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೂ ಒಂದು ಸ್ವಲ್ಪ ಕೊತ್ತಂಬರಿ. ಇದಿಷ್ಟು ಬಂದು ಮಸಾಲೆ ಮಾಡ್ಕೊಳಕ್ಕೆ. ಒಗ್ಗರಣೆಗೆ ಬಂದು 1 ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನ ಪುಡಿ, 2 ಚಮಚ ಧನಿಯಾ ಪುಡಿ, 1.5 ಚಮಚ ಖಾರದ ಪುಡಿ, 1 kg ಚಿಕನ್, ಇದ್ಕಿರುವಂಥ ಅವರೆಕಾಳು ಹಾಗೂ ಎಣ್ಣೆ. ಮೊದಲಿಗೆ ಮಸಾಲೆ ತಯಾರಿ ಮಾಡ್ಕೊಳಕ್ಕೆ ಬಂದು ಒಂದು ಮಿಕ್ಸಿಗೆ ಬಂದು ಎತ್ಕೊಂಡಿರುವಂಥ ಚಕ್ಕೆ, ಲವಂಗ, ಮೆಣಸು, ತೆಂಗಿನಕಾಯಿ, ಕೊತ್ತಂಬರಿ ಹಾಗೂ ಟೊಮೆಟೊ ಇದಷ್ಟನ್ನು ಹಾಕೊಳ್ಳೋಣ. ಮತ್ತೊಂದು ಕಡೆ ಬಂದು ಒಂದು ಕಡಾಯಿಗೆ ಎಣ್ಣೆ ಹುಯ್ದು ಎಣ್ಣೆ ಕಾದ ನಂತರ ಬಂದು ಅದಕ್ಕೆ ನಾವು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಇದ್ಕಿರೋ ಅವರೆಕಾಳು 1 ಹಿಡಿಯಷ್ಟು ಇದಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬಂದು ಅದನ್ನ ನಾವು ಏನು ಮಿಕ್ಸಿಗೆ ಎತ್ಕೊಂಡಿದ್ವಿ ಸಾಮಗ್ರಿಗಳು ಅದ್ರ ಜೊತೆ ಇದನ್ನ ಸೇರಿಸಿ ಇದಷ್ಟನ್ನು ಬಂದು ಚೆನ್ನಾಗಿ ರುಬ್ಕೊಳ್ಳೋಣ. ನೈಸಾಗಿ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ನೋಡಿ. ನಮಗೆ ಮಸಾಲೆ ರುಬ್ಕೊಂಡಿದ್ದಾದ್ಮೇಲೆ ನಮ್ಗೆ ಈ ರೀತಿ ಕಾಣಿಸುತ್ತೆ. ಮಸಾಲ ತಯಾರಾದ ನಂತರ ಅದೇ ಕಡಾಯಿ ಎತ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಬಂದು ಅದಕ್ಕೆ ಈರುಳ್ಳಿ ಮತ್ತು ನಾವೇನು ಚಿಕನ್ ಎತ್ತಿಟ್ಕೊಂಡಿದ್ವಿ ಆ ಚಿಕನ್ ಹಾಕಿ ಸ್ವಲ್ಪ ಕಲಕಿ ಅದನ್ನ ಬಂದು 1-2 ನಿಮಿಷಗಳ ಕಾಲ ಬೇಯಕ್ಕೆ ಬಿಡೋಣ ತಟ್ಟೆ ಮುಚ್ಚಿ. ಚಿಕನ್ ಸ್ವಲ್ಪ ಹೊತ್ತು ಬೆಂದಿದ ನಂತರ ಬಂದು ಅದಕ್ಕೆ ನಾವೇನು ಇದ್ಕಿದ ಅವರೇ ಬೇಳೆ ತಗೊಂಡಿದ್ವಿ ಅದನ್ನ ಸೇರಿಸ್ಕೊಳ್ಳೋಣ. ಅದಾದ ನಂತರ ಅದಕ್ಕೆ ಬಂದು ಒಂದು ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಉಪ್ಪು ಚಿಕನ್ ಬೇಕೋಸ್ಕರ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಇದಾದ ನಂತರ ಇದಷ್ಟನ್ನು ಕಲಸಿ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಚಿಕನ್ 1-2 ನಿಮಿಷಗಳ ಕಾಲ ಬೆಂದಿದ್ದಾದಮೇಲೆ ನಾವೇನೇನು ಮಸಾಲೆ ಪುಡಿ ತೊಗೊಂಡಿದ್ವಿ, ಅರಿಶಿನ ಪುಡಿ ಆಗ್ಬೋದು, ಧನಿಯಾ ಪುಡಿ ಆಗ್ಬೋದು, ಖಾರ ಪುಡಿ ಆಗ್ಬೋದು, ಇದಷ್ಟನ್ನು ಹಾಕಿ ಸ್ವಲ್ಪ ಕಲಸಿ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟು ಅದಾದ ನಂತರ ಬಂದು ನಾವೇನು ಮಸಾಲೆ ತಯಾರಿ ಮಾಡ್ಕೊಂಡಿದ್ವಿ ಅದನ್ನು ಅದಕ್ಕೆ ಸೇರಿಸಿ ಸ್ವಲ್ಪ ಹೊತ್ತು ಕಲಸಿ ಮಸಾಲೆನ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಉಪ್ಪನ್ನ. ಯಾಕಂದರೆ ಬಂದು ಆವಾಗಲೇ ಕೂಡ ಸೇರಿಸ್ಕೊಂಡಿದ್ವಿ, ಅದನ್ನು ನೋಡ್ಕೊಂಡು ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಿದ್ದಾದ್ಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸಿ ಬೇಯಕ್ಕೆ ಬಿಡೋಣ. ಬೆಂದಿದ ನಂತರ ಬಂದು ನಮಗೆ ಇದ್ಕಿದ ಬೇಳೆ ಸಾರು ಚಿಕನ್ ಹಾಕಿ ರೆಡಿ ಆಗುತ್ತೆ. ನಿಮಗೆ ಅಡುಗೆ ಇಷ್ಟ ಆಗಿದ್ರೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.